ಇನ್ನು ಗುತ್ತಿಗೆದಾರರಿಗೆ ಬಾಕಿ ಬಿಲ್ ಪಾವತಿಯನ್ನ ಮಾಡಿಲ್ಲ ಅಂತ ಹೇಳಿ ಸರ್ಕಾರದ ವಿರುದ್ಧ ಒಂದಷ್ಟು ಆರೋಪಗಳನ್ನ ಮಾಡ್ತಾ ಇದ್ರು ಗುತ್ತಿಗೆದಾರರು. ಈಗ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯನವರು ಒಂದು ಭರವಸೆಯನ್ನ ಕೊಡ್ತಾ ಇದ್ದಾರೆ. ಗುತ್ತಿಗೆದಾರರ ಬಾಕಿ ಬಿಲ್ ಬಿಡುಗಡೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗುತ್ತಿಗೆದಾರರ ಜೊತೆಗೆ ಸಿಎಂ ಸಿದ್ದರಾಮಯ್ಯನವರು ಒಂದು ಮೀಟಿಂಗ್ ಅನ್ನು ಮಾಡ್ತಾರೆ. ಈ ಮೀಟಿಂಗ್ ನಡೆದಿದ್ದು ವಿಧಾನಸೌಧದ ಸಿಎಂ ಕಚೇರಿಯಲ್ಲಿ ಈ ಮೀಟಿಂಗ್ ನಡೆಯುತ್ತೆ. ಕಳೆದ ಸರ್ಕಾರಕ್ಕಿಂತ ಈ ಸರ್ಕಾರದಲ್ಲೇ ಕಮಿಷನ್ ಹೆಚ್ಚಾಗಿದೆ ಅನ್ನೋ ಆರೋಪ ಮಾಡ್ತಾ ಇದ್ದಾರೆ. ರಾಜಕಾರಣಿಗಳ ಹಂತದಲ್ಲಿ ಕಮಿಷನ್ ದಂಧೆ ಇಲ್ಲ, ಅಧಿಕಾರಿಗಳ ಹಂತದಲ್ಲಿ ಕಮಿಷನ್ ದಂಧೆ ನಡೀತಾ ಇದೆ. ಅಧಿಕಾರಿಗಳ ವಿರುದ್ಧ ಆರೋಪ ಮಾಡ್ತಾ ಇರೋದು ಗುತ್ತಿಗೆದಾರರ ಸಂಘ. ಕಮಿಷನ್ ದಂಧೆ ವಿಚಾರವಾಗಿ ಕ್ರಮ ತೆಗೆದುಕೊಳ್ತೀವಿ ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯನವರು ಒಂದು ಭರವಸೆಯನ್ನು ಕೊಡ್ತಾ ಇದ್ದಾರೆ. ಒಂದು ಕಡೆ ಬಾಕಿ ಬಿಲ್ ಪಾವತಿ ಮಾಡಿಲ್ಲ, ಇದ್ರ ಬಗ್ಗೆ ನಾವು ಏನಾದರೂ ಇನ್ಫಾರ್ಮೇಶನ್ ಕೇಳಕ್ಕೆ ಹೋದ್ರೆ, ಬೇಗ ಬಿಡುಗಡೆ ಮಾಡಿ ಅಂತ ಕೇಳಕ್ಕೆ ಹೋದ್ರೆ ಅಧಿಕಾರಿಗಳು ಕಮಿಷನ್ ಕೇಳ್ತಾ ಇದ್ದಾರೆ. ಅಂದ್ರೆ ಅವರು ಸರ್ಕಾರದ ಮೇಲೆ ಆರೋಪ ಮಾಡ್ತಿದ್ದಾರೆ, ಹೌದು. ಆದರೆ ಹಂಗಂತ ಸರ್ಕಾರಿ ಈ ಸಚಿವರು ಆಗಲಿ ಅಥವಾ ಯಾರೇ ಶಾಸಕರಾಗ್ಲಿ ಅಲ್ಲ, ರಾಜಕಾರಣಿಗಳ ಹಂತದಲ್ಲಿ ಯಾರು ಎಲ್ಲೂ ಕೂಡ ಕಮಿಷನ್ ದಂಧೆ ನಡೀತಾ ಇಲ್ಲ. ನಮ್ಮ ಆರೋಪ ಏನು? ಅಧಿಕಾರಿಗಳ ಹಂತದಲ್ಲಿ ಕಮಿಷನ್ ದಂಧೆ ನಡೀತಾ ಇದೆ. ಇದನ್ನು ನೀವು ಗಂಭೀರವಾಗಿ ಪರಿಗಣಿಸಬೇಕು ಮಾನ್ಯ ಸಿದ್ದರಾಮಯ್ಯನವರೇ ಅಂತ ಹೇಳಿ ಎಲ್ಲರೂ ಕೂಡ ಈ ಸಂದರ್ಭದಲ್ಲಿ ಕೇಳ್ಕೊಂತಾರೆ, ಮನವಿಯನ್ನು ಮಾಡ್ಕೋತಾರೆ. ಕಮಿಷನ್ ದಂಧೆ ವಿಚಾರವಾಗಿ ಕ್ರಮ ತೆಗೆದುಕೊಳ್ತೀವಿ ನಾವು ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯನವರು ಭರವಸೆಯನ್ನು ಕೊಟ್ಟಿದ್ದಾರೆ. ಈಗ ಇದರ ಜೊತೆಗೆ ಗುತ್ತಿಗೆದಾರರ ಸಂಘದಿಂದ ಸಿಎಂ ಸಿದ್ದರಾಮಯ್ಯನವರಿಗೆ ಮನವಿಯನ್ನು ಮಾಡಲಾಗಿದೆ. ನಮ್ಮ 3 ಪ್ರಮುಖ ಬೇಡಿಕೆಗಳಿದೆ, ಅದನ್ನು ನಾವು ತಿಳಿಸ್ತಿದ್ದೀವಿ ನಿಮಗೆ. ಏಪ್ರಿಲ್ ಅಂತ್ಯದ ಒಳಗೆ ಸಮಸ್ಯೆಯನ್ನ ಬಗೆಹರಿಸುವಂತೆ ತಿಳಿಸಿದ್ದಾರೆ. ಆಮೇಲೆ ಬಾಕಿ ಇರೋ 15,000 ಕೋಟಿ ಬಿಡುಗಡೆಯ ಭರವಸೆ ಬೇರೆ ಸಿಕ್ಕಿದೆ. ಈ ಭರವಸೆ ಈಡೇರಿಸದಿದ್ರೆ ಖರ್ಗೆ ರಾಹುಲ್ ಗಾಂಧಿ ಅವರನ್ನು ನಾವು ಭೇಟಿ ಮಾಡಬೇಕಾಗುತ್ತೆ. ಅದಕ್ಕೂ ಮೊದಲು ರಾಜ್ಯಪಾಲರಿಗೆ ಮನವಿಯನ್ನ ಸಲ್ಲಿಸ್ತಿದ್ದೀವಿ ನಾವು. ಹೀಗಂತ ಮನವಿಯನ್ನ ಮಾಡ್ಕೊಂಡಿದ್ದಾರೆ ಒಂದ್ ಕಡೆ, ಆದಷ್ಟು ಬೇಗ ಬಿಡುಗಡೆ ಮಾಡಬೇಕು ಅಂತ. ಇಲ್ಲ ಅಂತಂದ್ರೆ ನಾವು ರಾಹುಲ್ ಗಾಂಧಿ ಅವ್ರನ್ನ ಭೇಟಿ ಮಾಡಬೇಕಾಗುತ್ತೆ, ಖರ್ಗೆ ಅವ್ರನ್ನ ಭೇಟಿ ಮಾಡಬೇಕಾಗುತ್ತೆ, ಇಲ್ಲಾಂದ್ರೆ ಅದಕ್ಕೂ ಮುಂಚೆ ರಾಜ್ಯಪಾಲರನ್ನ ಭೇಟಿ ಮಾಡಬೇಕಾಗುತ್ತೆ ಅಂತಂದ್ರು. ಸಿರಾ MLA ನಮ್ಮ ಜಯಚಂದ್ರ ಅವರು ಡಿಸ್ಕಷನ್ ಸೂಚನೆ ಮಾಡಿದ್ದಾರೆ. ಅವ್ರಿಗೆ ವಂದನಾ. ಆಮೇಲೆ ನಯನ ಮೋಟಮ್ಮ ಅವರು ಅನುಮೋದನೆ ಮಾಡ್ತಾರೆ. ಸೊ ಅದು 3 ದಿನ ಚರ್ಚೆ ನಡೀತದೆ, 4, 5, 6. ಅದಾದಮೇಲೆ ಸೋಮವಾರ ನಾನು ಉತ್ತರ ಕೊಡ್ತೇನೆ. ಗವರ್ನರ್ ಆರ್ಡಿನೆನ್ಸ್ 7ನೇ ತಾರೀಕು ಬಜೆಟ್ ಮಂಡಿಸ್ತಾ ಇದ್ದೇನೆ. 7ನೇ ತಾರೀಕು ಬಜೆಟ್ ಮಂಡಿಸ್ತಾ ಇದ್ದೇನೆ. ಅದು ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ ಚರ್ಚೆ ಆಗುತ್ತೆ. ಮತ್ತೆ ಡೀಟೇಲ್ಸ್ ಕೊಡ್ತಾರೆ. ಇದ್ರ ಬಗ್ಗೆ ನಮ್ಮ ಪ್ರತಿನಿಧಿ ದೀಪಾ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ದೀಪಾ, ಈಗ ಗುತ್ತಿಗೆದಾರರ ಜೊತೆಗೆ ಸಿದ್ದರಾಮಯ್ಯನವರು ಮೀಟಿಂಗ್ ಅನ್ನು ಮಾಡಿದ್ರು. ಪ್ರಮುಖವಾಗಿ ಗುತ್ತಿಗೆದಾರರ 3 ಬೇಡಿಕೆಗಳು, ಜೊತೆಗೆ ಅದಕ್ಕೆ ಸಿಕ್ಕಂತಹ ಸಿದ್ದರಾಮಯ್ಯನವರ ಕಡೆಯಿಂದ ಭರವಸೆಗಳು ಏನೇನು ಅಂತ. ಶರತ್, ಗುತ್ತಿಗೆದಾರರ ಸಂಘದ್ದು ಮೊದಲಿನಿಂದಲೂ ಕೂಡ ಒಂದು ಒತ್ತಾಯ ಇದ್ದಿದ್ದಂತಹದ್ದು ಅಂದ್ರೆ ತಾವು ಮಾಡಿದಂತಹ ಕೆಲಸಗಳಿಗೆ ಬಿಲ್ ಪಾವತಿ ಮಾಡಬೇಕು ಅನ್ನುವಂತಹದ್ದು, ಹೆಚ್ಚಿನದಾಗಿ ಕಮಿಷನ್ ಕೇಳ್ತಿದ್ದಾರೆ ಅನ್ನುವಂತಹದ್ದು. ಈ ಎಲ್ಲ 2-3 ವಿಚಾರಗಳಿಗೆ ಸಂಬಂಧಪಟ್ಟಂತೆ ಇವತ್ತು ಸಿಎಂ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಮಹತ್ವದ ಸಭೆ ವಿಧಾನಸೌಧದಲ್ಲಿ ನಡೆದಿದೆ. ಆ ಸಭೆಯಲ್ಲಿ ತಮಗೆ ಇದ್ದಂತಹ ಒಂದಿಷ್ಟು ಸಮಸ್ಯೆಗಳನ್ನ ಸಿಎಂ ಸಿದ್ದರಾಮಯ್ಯ ಅವರ ಮುಂದೆ ಗುತ್ತಿಗೆದಾರರು ಎಲ್ಲರೂ ಕೂಡ ಹೇಳ್ಕೊಂಡಿರುವಂತಹದ್ದು. ಅಂದ್ರೆ ಇರುವಂತಹ ಬಿಲ್ಗಳಿಗೆ ಸರಿಯಾದ ರೀತಿಯಾಗಿ ಏನು ಕಮಿಷನ್ ಅನ್ನ ಕೇಳ್ತಾ ಇದ್ದಾರೆ ಅನ್ನುವಂತಹದ್ದು, ಜೊತೆಗೆ ಸರಿಯಾದ ಸಮಯದಲ್ಲಿ ನಮಗೆ ಬಿಲ್ ಪಾವತಿ ಆಗ್ತಾ ಇಲ್ಲ ಅನ್ನುವಂಥದ್ದು. ನಾವು ಕೊಟ್ಟು ಕೆಲಸ ಮಾಡಿ ಕೈ ಸುಟ್ಕೊಂಡಿದ್ದೇವೆ, ಅದಕ್ಕೆ ತಕ್ಕನಾದಂತಹ ಬಿಲ್ ನಮಗೆ ವಾಪಸ್ ಬರ್ತಿಲ್ಲ ಅನ್ನುವಂತಹ ನಿಟ್ಟಿನಲ್ಲಿ ಇವತ್ತು ಸಿಎಂ ಸಿದ್ದರಾಮಯ್ಯ ಅವರ ಮುಂದೆ ಸಮಸ್ಯೆಗಳನ್ನ ಹೇಳ್ಕೊಂಡ್ರು. ಸುದೀರ್ಘವಾಗಿ ಸಭೆ ನಡೆಸಿದಂತಹ ಸಿಎಂ ಸಿದ್ದರಾಮಯ್ಯ ಇವತ್ತು ಒಂದಿಷ್ಟು ಪರಿಹಾರೋಪಾಯಗಳನ್ನ ಗುತ್ತಿಗೆದಾರರಿಗೂ ಕೂಡ ಹೇಳಿದ್ದಾರೆ. ಅಂದ್ರೆ ಭರವಸೆಗಳನ್ನು ಕೂಡ ಕೊಟ್ಟಿದ್ದಾರೆ. ಆದಷ್ಟು ಬೇಗ ಬಿಲ್ ಪಾವತಿ ಮಾಡೋದಕ್ಕೆ
ಮಾಡಲಿಕ್ಕೆ ವ್ಯವಸ್ಥೆ ಮಾಡ್ತೇನೆ, ಅಂದ್ರೆ ಅಧಿಕಾರಿಗಳಿಗೆ ಹೇಳ್ತೇನೆ ಯಾವ್ಯಾವ್ದು ಬಿಲ್ಗಳು ಪೆಂಡಿಂಗ್ ಇದ್ದಾವೆ ಅವೆಲ್ಲವನ್ನು ಕೂಡ ಬಿಡುಗಡೆ ಮಾಡಿ ಅನ್ನುವಂತಹದ್ದು. ಜೊತೆಗೆ ಎಷ್ಟರ ಪರ್ಸೆಂಟೇಜ್ ಇದೆ ಅನ್ನುವಂತಹ ಡೀಟೇಲ್ ಅನ್ನು ಕೂಡ ಸಿಎಂ ತೆಗೆದುಕೊಂಡಿದ್ದಾರೆ ಅನ್ನುವಂತಹದ್ದು. ಹೆಚ್ಚಿನದಾಗಿ ಪರ್ಸೆಂಟೇಜ್ ಕೇಳ್ತಿದ್ದಾರೆ ಅನ್ನುವಂತಹ ಮಾಹಿತಿ ಕೂಡ ಇದೆ ಅನ್ನುವಂತಹದ್ದು ಈಗಾಗಲೇ ಗೊತ್ತಿರುವಂತಹ ವಿಚಾರ. ಅದರ ಜೊತೆಗೆ ಇವತ್ತು ಗುತ್ತಿಗೆದಾರರು ಕೂಡ ಹೆಚ್ಚಿನದಾಗಿ ಅಧಿಕಾರಿಗಳು ಪರ್ಸೆಂಟೇಜ್ ಅನ್ನ ಕೇಳ್ತಿದ್ದಾರೆ ಅನ್ನುವಂತಹ, ಕಮಿಷನ್ ಅನ್ನ ಕೇಳ್ತಿದ್ದಾರೆ ಅನ್ನುವಂತಹ ಆರೋಪವನ್ನು ಕೂಡ ಸಿಎಂ ಮುಂದೆ ಇಟ್ಟಿದ್ರು. ಅದಕ್ಕೆ ತಕ್ಕನಾದಂತಹ ಪರಿಶೀಲನೆಗೆ ಅಂದ್ರೆ ಎಷ್ಟು ಪರ್ಸೆಂಟೇಜ್ ತೆಗೆದುಕೊಳ್ತಿದ್ದಾರೆ, ಯಾವ್ಯಾವ ಬಿಲ್ಲಿಗೆ ಏನೇನು ಆಗ್ತಿದೆ ಅನ್ನುವಂತಹ ನಿಟ್ಟಿನಲ್ಲಿ ಸಿಎಂ ಸಿದ್ದರಾಮಯ್ಯ ಒಂದಿಷ್ಟು ಮಾಹಿತಿ ಪಡಿಸ್ಕೊಂಡಿದ್ದಾರೆ. ಹಾಗಾಗಿ ಇವತ್ತಿನ ಒಂದು ಸಭೆ ಒಂದ್ ರೀತಿ ಗುತ್ತಿಗೆದಾರರಿಗೆ ಫಲಪ್ರದ ಆಗಿದೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಶರತ್, ಥ್ಯಾಂಕ್ ಯು ದೀಪಾ ಡೀಟೇಲ್ಸ್ಗಾಗಿ. ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ನಾವೆಲ್ಲ ಭೇಟಿ ಕೊಟ್ಟಾಗ ಅವ್ರು ಏನಂದ್ರೆ ನಮ್ಗೆ ಇರ್ತಕ್ಕಂಥ 32,000 ಕೋಟಿ ಪೆಂಡಿಂಗ್ ಬಿಲ್ ಏನಿದೆಯಲ್ಲ ಅದನ್ನ 15,000 ಕೋಟಿ ನಾವು ಏಪ್ರಿಲ್ ತಿಂಗಳಲ್ಲಿ ಕೊಡ್ತೀವಿ ಅಂತಂದೇಳಿ ಅವ್ರು ವಾಗ್ದಾನ ಮಾಡಿದ್ದಾರೆ. ಅವರು 15,000 ಕೋಟಿ 50% ಆಫ್ ದಿ ಪೆಂಡಿಂಗ್ ಬಿಲ್ ಅವರು ಏಪ್ರಿಲ್ ತಿಂಗಳಲ್ಲಿ ಕೊಡ್ತೀವಿ. ಈಗ ಬಜೆಟ್ ಸೆಷನ್ ಇರೋದ್ರಿಂದ ಈಗ ನಾವು ಇದು ಮಾಡ್ಕೊಳಕ್ಕಾಗಲ್ಲ, ಪ್ರಾವಿಷನ್ ಫಸ್ಟ್ ವೀಕ್ ಆಫ್ ದಿ ಏಪ್ರಿಲ್ ಅಲ್ಲಿ ಕೊಡ್ತೀವಿ ಅಂತ ಹೇಳಿದ್ದಾರೆ ಸರ್. ಅದ್ರ ಜೊತೆಗೆ ನಮ್ದು ಏನಾಗಿತ್ತು ಅಂದ್ರೆ ನಮ್ದು GST ಇದೆಯಲ್ಲ ಹೇಳಿ